ಮೈಸೂರಿನಿಂದ ಅದರಲ್ಲೂ ಲೋಕಸಭೆ ಚುನಾವಣೆಯಲ್ಲಿ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೈಸೂರಿನಿಂದ ಲೋಕಸಭೆ ಎಲೆಕ್ಷನ್ಗೆ ಯತೀಂದ್ರ ಸ್ಪರ್ಧೆ ಬೇಡ ಅನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಯತೀಂದ್ರ ಸ್ಪರ್ಧೆಗೆ ಈಗ ಸಂದರ್ಭ ಸರಿ ಇಲ್ಲ. ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿರೋ ವೇಳೆ ಯತೀಂದ್ರ ನಿಲ್ಲಿಸಿ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವಂತಹ ಅಭಿಪ್ರಾಯಕ್ಕೆ ಬರಲಾಗ್ತಾ ಇದೆಯಂತೆ. ಒಕ್ಕಲಿಗ ಮತಗಳು ಮೈತ್ರಿ ಅಭ್ಯರ್ಥಿ ಪರ ಕ್ರೋಢೀಕರಣ ಆಗುವ ಸಾಧ್ಯತೆನೇ ಹೆಚ್ಚು, ನಿಂತ್ರೆ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಅನ್ನೋ ಒಂದು ಅಭಿಪ್ರಾಯ ಸಂಗ್ರಹದ ಕೆಲಸ ಆಗಿದೆಯಂತೆ. 3 ಶಾಸಕರು, ಒಬ್ಬ ಮಾಜಿ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ. ಓರ್ವ ಮಾಜಿ ಶಾಸಕ ಹಾಗೂ ಓರ್ವ ಪರಾಜಿತ ಅಭ್ಯರ್ಥಿಯಿಂದ ಯತೀಂದ್ರ ಪರ ಬ್ಯಾಟಿಂಗ್ ಕೂಡ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೂರಿಸಿಕೊಂಡು ಒಬ್ಬೊಬ್ಬರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಭಿಪ್ರಾಯವನ್ನ ಕೇಳಿದ್ರು ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ. ಗಳಿಗೆ ಸರಿ ಇಲ್ಲ, ಈ ಸಂದರ್ಭದಲ್ಲಿ ನಿಂತ್ರೆ ಲಾಸ್ ಜಾಸ್ತಿ ಆಗುತ್ತೆ ಅನ್ನೋದು ಒಟ್ಟಾರೆ ಸಾರಾಂಶ ಸಿಗ್ತಾ ಇರೋದು. ಹಾಗಾದ್ರೆ ಇಲ್ಲಿರುವಂತಹ ಕೊನೆ ಪ್ರಶ್ನೆ, ಸಿಎಂ ವರ್ಚಸ್ಸಿಗಿಂತಲೂ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಗಟ್ಟಿತನವೇ ಜಾಸ್ತಿ ಆಯ್ತಾ, ಅದರ ಕೈನೇ ಜಾಸ್ತಿ ಆಯ್ತಾ, ತೂಕ ಜಾಸ್ತಿ ಆಯ್ತಾ ಅನ್ನೋದು ಒಂದು ಸಹಜವಾದಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಈಗ ಅಭಿಪ್ರಾಯ ಸಂಗ್ರಹ ಆಗಿದೆ, ಹಾಗಾದ್ರೆ ಇದೇ ಫೈನಲ್ ಅಂತ ಅಂದ್ಕೊಳ್ಬಹುದಾ? ಒಂದು ಪ್ರಶ್ನೆ. ಎರಡನೇದು, ಸಿಎಂ ವರ್ಚಸ್ಸಿಗಿಂತಲೂ ಹೆಚ್ಚು ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಗಟ್ಟಿತನ ತೂಕ ಬಾಳ್ತಾ ಇದೆಯಾ, ತೂಕ ಹೆಚ್ಚು ವಾಲ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಂತ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ, ಮೊದಲನೇದಾಗಿ ಇದು ಆರಂಭದಲ್ಲಿ ಈಗ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳ ವೈಯಕ್ತಿಕ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಕೇಳಿರುವಂತದ್ದು. ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಗ ಒಟ್ಟು 3 ಜನ ಶಾಸಕರು ಜೊತೆಗೆ ಒಬ್ಬ ಮಾಜಿ ಶಾಸಕರು ಹೇಳ್ತಾ ಇರುವಂತದ್ದು, ಈಗಿನ ಸಂದರ್ಭ ಸರಿ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಬ್ಬ ಮಾಜಿ ಶಾಸಕರು ಮತ್ತು ಒಬ್ಬ ಪರಾಜಿತ ಅಭ್ಯರ್ಥಿ ಹೇಳಿರುವಂತದ್ದು ನಿಲ್ಲಿಸೋಣ ಅಂತ. ಹೀಗಾಗಿ ಒಂದು ರೀತಿಯಾದ ಕನ್ಫ್ಯೂಷನ್ಸ್ಗೆ ಮುಖ್ಯಮಂತ್ರಿಗಳು ಬಿದ್ದಿದ್ದಾರೆ. ಹೀಗಾಗಿನೇ ಅಂತಿಮವಾಗಿ ಅವ್ರಿಗೆ ಹೇಳಿರುವಂತದ್ದು, ನಿಮ್ಮ ಕ್ಷೇತ್ರಗಳ ಜಾತಿವಾರು ಲೆಕ್ಕಾಚಾರಗಳ ಸಮೇತವಾಗಿ ನನ್ನ ಮುಂದೆ ಈ ಒಟ್ಟಾರೆ ಸಿಚುವೇಶನ್ಗಳ ಬಗ್ಗೆ ನನಗೆ ಒಂದು ಮಾಹಿತಿ ಕೊಡಿ ಅನ್ನುವಂಥ ಟಾಸ್ಕ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಬಟ್ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಿನ ಏನು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಏನಿದೆ ಅದು ನಮಗೆ ದೊಡ್ಡ ಮಟ್ಟದಲ್ಲಿ ರಿಸ್ಕ್ ಆಗುತ್ತೆ. ಒಕ್ಕಲಿಗ ಮತಗಳ ಕ್ರೋಢೀಕರಣ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕೋಸ್ಕರವಾಗಿ ಯತೀಂದ್ರ ಅವರನ್ನ ನಿಲ್ಲಿಸುವಂತದ್ದು ಬೇಡ ಅನ್ನುವಂಥದ್ದು ಹಾಲಿ ಶಾಸಕರು ಜೊತೆಗೆ ಒಬ್ಬ ಮಾಜಿ ಶಾಸಕರ ಅಭಿಪ್ರಾಯ. ಹಾಗಾಗಿನೇ ಮುಖ್ಯಮಂತ್ರಿಗಳು ಒಂದು ಹಂತದ ಗೊಂದಲಕ್ಕೆ ಇಳಿದು ಈಗ ಕ್ಷೇತ್ರವಾರು ಜಾತಿಯ ಲೆಕ್ಕಾಚಾರಗಳ ವಿವರವನ್ನು ಕೂಡ ಕೇಳಿರುವಂತದ್ದು. ತಮ್ಮ ಎರಡನೇ ಪ್ರಶ್ನೆ ಅದು ಬಹಳ ಮುಖ್ಯವಾದಂತಹದ್ದು. ಇಲ್ಲಿ ಮುಖ್ಯಮಂತ್ರಿಗಳ ಪ್ರತಿಷ್ಠೆ ವರ್ಸಸ್ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅನ್ನುವಂಥದ್ದು. ಆದ್ರೆ ಲಾಭ ಆದ್ರೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ಹೆಸರು ಬರುತ್ತೆ, ಆದ್ರೆ ನಷ್ಟ ಆಗ್ಬಿಟ್ರೆ ಅದರಿಂದ ರಾಜಕೀಯವಾಗಿ ಮುಖ್ಯಮಂತ್ರಿಗಳಿಗೆ ಆಗುವಂತಹ ಪೆಟ್ಟಿದೆಯಲ್ಲ ಅದು ಬಹಳ ದೊಡ್ಡದು. ಹಾಗಾಗಿನೇ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಏನು ಕ್ಯಾಲ್ಕುಲೇಟೆಡ್ ಆದಂತ ರಿಸ್ಕ್ ಅನ್ನ ಆದ್ರೆ ನಾನು ತೆಗೆದುಕೊಳ್ಳೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತಹದ್ದು. ಒಕ್ಕಲಿಗ ಸಮುದಾಯದವರೇ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆದ್ರೆ ಅದರಿಂದ ಆಗುವಂತಹ ಲಾಭಗಳೇನು, ಕುರುಬ ಸಮುದಾಯದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಆದ್ರೆ ಅದರಿಂದ ಆಗುವಂತಹ ಲಾಭ ಮತ್ತು ನಷ್ಟಗಳೇನು, ಈ ಎಲ್ಲದರ ಬಗ್ಗೆನೂ ಕೂಡ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಮಾಹಿತಿಗಳನ್ನ ಪಡ್ಕೊಡ್ತಾ ಇದ್ದಾರೆ. ಬೇರೆಯವರಾಗಿದ್ರೆ ಬೇರೆ ಕತೆ, ಆದ್ರೆ ಮುಖ್ಯಮಂತ್ರಿಗಳಿಗೆ ಅದು ಮಗನ ರಾಜಕೀಯದ ಭವಿಷ್ಯದ ಪ್ರಶ್ನೆ ಜೊತೆಗೆ ತಮ್ಮ ಪ್ರತಿಷ್ಠೆ ಪ್ರಶ್ನೆ. ಹಾಗಾಗಿನೇ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಅವರು ಮಾಡ್ತಾ ಇರುವಂತಹದ್ದು. ಮಮತಾ, ರೈಟ್, ಧನ್ಯವಾದ ಕೆಪಿ ನಾಗರಾಜು.